ಯಾರು ಸಾಲ ಕಟ್ಟಿಲ್ಲ ಅವ್ರ ಮನೆಗೆಲ್ಲ ಬರೋದು, ಹರಾಜ್ ನಾವೆಲ್ಲ ಮುಂದಲ್ಲಿ ಇಟ್ಟಿರೋದು. ನಾವು ಕಣ್ಣಲ್ಲಿ ನೋಡೋ ನಮ್ಗೆ ಇಷ್ಟು ಗಂಟೆ ವಿಷಯ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಗೊತ್ತಾಯ್ತು. ಆಮೇಲೆ ಇದು ತಂದಿಟ್ಟಿರೋರು ನಾವು ಸ್ಕೂಲಿಂದ ಬರೋ ಟೈಮಿಗೆ ಕರೆಕ್ಟ್ ಆಗಿ ಅವ್ರು ಬಂದಿರೋರಲ್ಲ, ಹರಾಜ್ ಹಾಕ್ತಿವಿ ಅಂದಿರೋರು. ಆಮೇಲೆ ಬಿಂದಿಗೆ ಚೇವ್ರಿಗೆ ಇದು ಏನ್ ಪಾತ್ರೆಗಳು ಎಲ್ಲ ಏನಿರ್ತಾವ ಸರ್, ಅವೆಲ್ಲ ನೀರ್ ಹುದ್ಬಿಟ್ಟು ತಂದು ಮುಂದೆ ಇಟ್ಕೊಂಡಿರ್ತಾರೆ ಸರ್. ಅಂತ ಕಾಲ ಕಷ್ಟ ಕಾಲ ಅವಾಗ. ಇವಾಗ ಒಂದ್ ಕೂಟಿದ್ರೆ ಅವನ್ ಕೇಳಲ್ಲ ಸರ್, ಸಾಲ ಇದೆ ಅವನ್ ಕೇಳ್ತಾನೆ. ಇವಾಗ ಕಷ್ಟ ಕಾಲ ಸರ್ ಅವಾಗ. ಎಲ್ಲಾ ಪಾತ್ರೆಗಳು ಅವೆಲ್ಲ ನೋಡ್ಬಿಟ್ಟು ನಮ್ಗೆ ಅವಾಗ ಈ ಸಾಲ ಅರೇಂಜ್ ಮಾಡೋರು ಸರ್ ಅವರು. ಪಾತ್ರೆಗಳು ಪದ್ಧತಿ ಹೋಯ್ತಲ್ವ ಈಗ? ಸರ್ ಇವಾಗ ಸರ್ ಎಷ್ಟು ಕೋಟಿ ಸಾಲ ಮಾಡಿದ್ರು ಎಲ್ಲಿ ಸರ್, ಯಾರು ಸರ್ ಕೇಳ್ತಾರೆ? ಎಲ್ಲ ಹೊಟ್ಟೋಯ್ತು ಅವಾಗ. ಆ ಫೀಲ್ಡ್ ಅಲ್ಲಿ ಭಾರಿ ಕಷ್ಟ ಆಯ್ತು ಸರ್. ಇವಾಗ ಕೊಡುವಂತ ರೇಷನ್ ಅವೆಲ್ಲ ಏನಿಲ್ಲ ಸರ್. ಆಗ ಇವಾಗ ಕೊಡ್ತಾರಲ್ಲ ಅಂತ ರೇಷನ್ ಕೊಟ್ಟರೆ ನಾವು ಚೆನ್ನಾಗಿರೋ, ಯಾವ ರೇಷನ್ ಇಲ್ಲ ಇದಿಲ್ಲ, ನಾವು ಕೂಲಿ ಮಾಡಿದ್ರಂತೂ ಇದ್ದೋರಿಲ್ಲ. ಆ ತರ ಪರಿಸ್ಥಿತಿ ಅವಾಗೆಲ್ಲ ಭಾರಿ ಕಷ್ಟ ಆಯ್ತು. ಏನು ಇರ್ಲಿಲ್ಲ ಅವಾಗೆಲ್ಲ. ಇವಾಗೆಲ್ಲ ಸುಭಿಕ್ಷೆ ಆಗಿದೆ. ಅವಾಗೆಲ್ಲ ಮಾಡೋರು. ಆಮೇಲೆ ನಾವು ಕಣ್ಮಟ್ಟಿಗೆ 3 ತಿಂಗಳು ಒಂದ್ಸತಿ ಬರ್ತಾನೆ ಇರೋರು. ಆಮೇಲೆ ಯಾರಾದ್ರೂ ಕೊಡ್ತಾರ ಬಿಡ್ರಿ, ಅವ್ರು ಕೊಡ್ತಾರೆ ಇನ್ನೊಂದ್ಸತಿ ನಾನ್ ಕಟ್ತೀನಿ ಹೋಗಪ್ಪ, ಬಡ್ಡಿ ಕಟ್ತೀನಿ ಹೋಗಪ್ಪ ಅಂತ ಯಾರು ವಹಿಸಿದ್ರೆ ಆಗ ಹೋಲಿ ಅಂತ ಅಂದ್ಬಿಟ್ಟು ಬಿಟ್ಟು ಹೋಗ್ರ. ಆ ಪಾತ್ರೆಗಳು ತೆಗೆದು ಒಳಗಡೆ ಇಡೋದು ನಾವು. ಆ ಸೀನು ನನಗೆ ಇನ್ನೂ ಬುದ್ಧಿ ಒಳಗಿದೆ. ಆ ಸೀನರಿ ಅವೆಲ್ಲ ದೃಶ್ಯ ನೋಡಿ, ಅಂತ ದೃಶ್ಯಗಳೆಲ್ಲ ನೋಡ್ಬಿಟ್ಟಿದೀವಿ ಸರ್ ನಾವು. ನೋಡ್ಬಾರ ದೃಶ್ಯಗಳು ಎಲ್ಲ ನೋಡಿದೀವಿ. ಎಲ್ಲ ಅಂತ ದೃಶ್ಯಗಳೆಲ್ಲ ನೋಡ್ಬಿಟ್ಟಿದೀವಿ. ಆದ್ರೂ ನಮ್ಮ ಹುಟ್ಟಿದಂತ ಊರು, ಹಾಲಿನ ಋಣ ನಮ್ಮ ಊರು ಸರ್. ಮತ್ತೆ SLC ನೀವು ಫೇಲ್ ಆಗ್ತೀರಾ, ಆಮೇಲೆ ಮತ್ತೆ ನೀವು ಮಠದಿಂದ ನಿಮ್ ಊರಿಗೆ ಹೋಗ್ತೀರಾ? ಹೌದು ಸರ್. ನಮ್ಮ ತಾಯಿ ತೀರೋಗಿದ್ರು. ಮಠದಿಂದ ಊರಿಗೆ ಹೊರಟೋದೆ. ಅದ್ರಲ್ಲಿ ನನಗೆ ದಿಕ್ಕೆ ತೋರಿಸ್ತಾ ಇಲ್ಲ, ಏನಿಲ್ಲ, ಯಾವ ತರ ಹೆಂಗೆ ಅಂತವ. ಆಮೇಲೆ ಏನ್ ಮಾಡ್ದೆ, ಕೊನೆಗೆ ನಾನಾಗ ಸುಮ್ ಕುತ್ಕೋತಾ ಇರಲಿಲ್ಲ ಸರ್. ನನಗೆ ದುಡಿಬೇಕು ಅಂದ್ರೆ ಛಲ. ಆಮೇಲೆ ಇದು ನಮ್ಮೂರ್ನಲ್ಲಿ ಇದು ಚಂದ್ರಪ್ಪ ಅಂತಿದ್ರು, ಅವರು ಟೊಮೆಟೊ ಹಾಕರು, ಟೊಮೆಟೊ ಬೆಳೆಯ ಸರ್. ಆಮೇಲೆ ಹಿಂಗೆ ಟೊಮೆಟೊ 2 ಬುಟ್ಟಿ ತುಂಬಿಕೊಂಡಿದ್ರು. ಅವ್ರ ಸಂತೆಗೆ ಹೋಗ್ಬೇಕು ಪಾಪ ಬೆಳಗ್ಗೆ ತಗೊಂಡು. ಆಗ ಅಲ್ಲಿ ಸುಮ್ಮನೆ ಏನಕ್ಕೂ ಅನ್ಎಕ್ಸ್ಪೆಕ್ಟೆಡ್ ಹೋದೆ ಸರ್ ನಾನು. ಆಮೇಲೆ ಇದು ಏನ್ ಟೊಮೆಟೊ ಹಣ್ಣು ತಗೊಂಡ್ ಹೋಗ್ತೀರಾ ಅಂತ ನಾನು ಒಂದು ಹಣ್ಣು ತಗೊಂಡೆ ತಿಂದೆ. ಟೊಮೆಟೊ ಹಣ್ಣು ನಾನು ಈಗಲೂ ಹಸಿದು ತಿಂದ್ಬಿಡ್ತೀನಿ ಚೆನ್ನಾಗಿ. ತುಂಬಾ ಇಷ್ಟ ನನಗೆ ಹಣ್ಣುಗಳು, ಹಸಿ ತರಕಾರಿ ಹಣ್ಣುಗಳು ತುಂಬಾ ಇಷ್ಟ. ತಿಂದೆ. ಆಯ್ತು ನಾನು ಸುಮ್ನೆ ಮಾತಾಡ್ತಾವ, ಬೆಳಗ್ಗೆ ಹೋಗ್ಬೇಕು ತಗೊಂಡ್ ಹೋಗ್ತೀವಿ ಅಂತ ಅಂದ್ರು. ಸರಿ ಒಂದ್ ಕೆಲಸ ಮಾಡು ಅಂದ್ರು. ಹೇಳಿ ಅಣ್ಣ ಏನು ಅಂದೆ. ತಗೊಂಡೋಗಿ ಇದನ್ನು ಮಾರ್ಕೊ, ನಮ್ ಗಿಡ ಆಯ್ತಲ್ಲ ಏನಾರು ಕೊಟ್ಬಿಟ್ಟು ತಗೋಗಪ್ಪ, ನೀನು ಕೊಟ್ಬಿಟ್ಟು ನೀನೇ ಸುಮ್ನೆ ಹೆಂಗು ಫ್ರೀ ಆಗಿದೆಯಲ್ಲ, ಹಂಗೂ ಇದೆಯಲ್ಲ, ಹಣ್ಣೆಲ್ಲ ಕಿತ್ಕೊಂಡೋಗಿ ಮಾರ್ಕೊ, ಎಷ್ಟು ಕೊಡ್ತೇ ಹೇಳು ಅಂದ್ರು. ನನಗ್ ಗೊತ್ತಿಲ್ಲ ಅಣ್ಣ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಣ್ಣ ಅಂದ್ರು. ಹೌದಾ, ಏನ್ ಕೊಡ್ತೇನೆ ನೋಡು ಅಂತ ಅಂದ್ರು. ಸುಮ್ನೆ ಏನ್ ಗೊತ್ತಿಲ್ಲ ಸರ್, ನನಗ್ ಗೊತ್ತಿಲ್ಲ. ಹೊಲ ಒಂದ 10 ಗುಂಟೆನಲ್ಲಿ ಇತ್ತೇನೆ ಸರ್ ಟೊಮೆಟೊ ಅವಾಗ. ಒಂದ್ 10 ಗುಂಟೆನಲ್ಲಿ ಇತ್ತು. ನಾನೇನ್ ಮಾಡ್ದೆ, ಹೌದಾ ಅಂತ ನೋಡ್ದೆ. ಸುಮ್ನೆ ಅದ್ ಏನ್ ಯೋಚನೆ ಬಂತು ಅಂತ ಗೊತ್ತಿಲ್ಲ. ಆಯ್ತಣ್ಣ ಅಂದೆ ನಾನು. ಬೆಳಿಗ್ಗೆ ತಗೊಂಡ್ ಹೋಗೋದು 2 ಬುಟ್ಟಿನೂ ಮಾರ್ಕೊಳ್ಳೋದು ಅನ್ನೋದೊಂದು ನನಗೆ ಒಂದು ತಲೆ ಬಂತು. ಸರಿ ಆಯ್ತು, ಏನ್ ಕೊಡ್ತೀಯಪ್ಪ ಅಂದ್ರು. ನಾನು ಏನ್ ಹೇಳೋಣ, ಬರೀ 10 ರೂಪಾಯಿ ಕೊಡ್ತೀನಿ ಅಂತ ನಾನು. ಓಕೆ, ನನಗೆ ನೀವು ಮಕ್ಳುಗಳು ಚೆನ್ನಾಗಿ ಬೆಳೆಯೋರು. ಪಾಪ ತುಂಬಾ ಚಂದ್ರಪ್ಪ ಅಂತಿದ್ದಾರೆ, ಮಾದಿ ಹೇಳ್ಕೊಳ್ಳೋರಮ್ಮನೆ ಚಂದ್ರಪ್ಪ ಅಂತ. ಅವ್ರ ತಮ್ಮ ನಾನು ಭಾರಿ ದೋಸ್ತು. ಅವ್ರ ತಮ್ಮ ನನ್ಗೆ ರೊಟ್ಟಿ ತಂದ್ಕೊಡೋನು. ಇಲ್ಲಿ ಮಾದೇ ನಮ್ಮ ಊರ್ನಲ್ಲಿ ಇದ್ನಲ್ಲ, ಅವಾಗ ಸ್ಕೂಲಿಗೆ ಬಂದ್ಬೇಕು ಜೊತೆನಲ್ಲಿ ಇದ್ವಲ್ಲ, ಅವಾಗ ಅವನೇನ್ ಮಾಡೋನು, ಬ್ಯಾಗಿ ರೊಟ್ಟಿ ತಗೊಬರೋನು. ನಮ್ಗೆ ನನ್ ಕಂಡ್ರು ಭಾರಿ ಪ್ರೀತಿ ಅವನ್ಗೆ, ಜಯಣ್ಣ ಅಂತ. ಅವನು ಏನ್ ಮಾಡೋದು, ನಂಗೆ ರೊಟ್ಟಿ ತಂದ್ಕೊಡೋ ಸ್ಕೂಲಲ್ಲಿ. ಆ ತರ ಅವ್ನು ಅವ್ರ ಮನೆಗೆ ನಾವು ಹೋಗ್ತಾ ಇದ್ವು ಆಗಾಗ್ಗೆ. ಆಗ ಹೋದಾಗ ಇನ್ಸೆಂಟಿವ್ ಆಯ್ತು ಪಾಪ. ಅಲ್ಲಿ ಹೋದಾಗ ಅಲ್ಲಿ ಸರಿ ತಗೊಂಡೋಗು, ಮಾರು, ನೀನ್ ಏನ್ ಕೊಡ್ತೀಯ ಅಂತ. ನನ್ಗೇನು ಗೊತ್ತಿಲ್ಲ ಸರ್, ನನ್ಗೆ ಏನ್ ಬಳಿತು ಅಂತ ಗೊತ್ತಿಲ್ಲ. ಆಮೇಲೆ ಹೊಲ ನೋಡ್ಬೇಕು, ಕರ್ಕೊಂಡು ಹೋದ್ರು, ತೋರ್ಸಿದ್ರು. ನೋಡಪ್ಪ ಹೆಂಗೈತೆ, ನೀನು ಮಾರು, ಏನ್ ಬರ್ತದ ನೋಡು ಅಂತ ಅಂದ್ರು. ನಾನೇನ್ ಮಾಡ್ದೆ, ಸರಿ ಆಯ್ತು ಅಂತ ಒಪ್ಕೊಂಬಿಟ್ಟೆ. ಏನಾರೇ ಆಗ್ಲಿ ನೋಡೋಣ, ನನ್ಗೇನ್ ಶ್ರಮ ಬೀಳನೆ, ಲಾಭ ಬರ್ತದೋ ಲಾಸ್ ಆಯ್ತದೋ ನೋಡ್ಕೊಬಿಡೋಣ ಅಂತ. ಆಮೇಲೆ ಏನ್ ಮಾಡ್ದೆ, ಹೋದೆ ಹೊಲದ ಹತ್ರ, ನೋಡ್ದೆ, ಆಯ್ತು ಎಲ್ಲ ಆಯ್ತಲ್ಲ. ಸರಿಯಪ್ಪ, ಏನ್ ಕೊಡ್ತೀಯ, ಅದೇನ್ ಕೊಡ್ತದ, ಏನ್ ಕೊಟ್ಬಿಟ್ಟು ತಗೊಂಡೋಗಿ ಮಾರ್ಕೋಗಪ್ಪ ಅಂತ. ಅಣ್ಣ 300 ರೂಪಾಯಿ ಕೊಡ್ತೀನಿ ಅಂದೆ ನಾನು. ನನ್ಗೆ ಏನ್ ನುಡಿಸ್ತಾನ ಗೊತ್ತಿಲ್ಲ ಸರ್. ಹೌದಾ, ಸರಿ ಕಣಪ್ಪ, 50 ರೂಪಾಯಿ ಕೊಟ್ಬಿಡು ತಗೊಂಡೋಗಿ. ಫ್ರೀ ಆದ್ರೆ 50 ಕೊಡು, 300 ಕೊಡೋದು ನೀನು. ಏನಾದ್ರು ಲಾಭ ಬಂದ್ರೆ 50 ಕೊಡಿ, ಲಂಚ್ ತಗೊಂಡ ಮಾರ್ಕೋಗು ಅಂದೆ. ಸರಿ ಸರ್ ಆಯ್ತು. ಬಂದೆ ಬೆಳಗಾನ. ಹೆಂಗೋ ದೇವ್ರೇ ಭಗವಂತ ಗ್ರಾಮ ರೀತಿ ಮುಡುತ್ತಾರೆ ಎಲ್ಲ ನೆನ್ಕೊಂಡೆ ಸರ್. ನಮ್ಮ ಮಂದಿಯವರೆಲ್ಲ ನೆನ್ಕೊಂಡೆ ತಗೊಂಡೋದೆ ಸರ್. ಇದಕ್ಕೆ ಪೇಟೆಗೆ ತಗೊಂಡು ಹೋಗಿ 2 ಬುಟ್ಟಿ ಮೊದ್ಲು ತಂದಿಟ್ಟಿದ್ರು ಅವರು. ಅವರೇ ಕೂದಿ ಇಟ್ಟಿದ್ ಮೊದ್ಲನೇ ಬುಟ್ಟಿ ಅದು, 2 ಬುಟ್ಟಿ ತಗೊಂಡ್ ಹೋದ್ರೆ. ನಾನು ಆ ಬುಟ್ಟಿ ತಗೊಂಡೋದೆ. ತಗೊಂಡೋಗಿ ಅಲ್ಲಿ ಮಾರ್ದಾಗ ಎಷ್ಟಾಯ್ತು ಸರ್, 50 ರೂಪಾಯಿ 55 ರೂಪಾಯಿ ಕೊಟ್ಟೆ. ಒಂದೇ ಮೊದ್ಲೇ ದಿವಸನೇ 2 ಬುಟ್ಟಿನೇ 50 ರೂಪಾಯಿ ಬಂದೇ ಹೋಯ್ತು. ಅಲ್ಲಿ 50 ರೂಪಾಯಿನಲ್ಲಿ ಎಷ್ಟು ಖರ್ಚು. ಅವಾಗ ನಾವು ತಗೊಂಡು ಹೊತ್ಕೊಂಡು ಹೋಗೋ ಸರ್, ಬುಟ್ಟಿ ಮೇಲೆ 5 ಕಿಲೋಮೀಟರ್ ಹೊತ್ಕೊಂಡು ಹೋಗವು. ನಾನು ಇನ್ನೊಬ್ರಿಗೆ ಯಾರಿಗೋ 50 ಪೈಸೆನೋ 1 ರೂಪಾಯಿನೋ ಕೊಟ್ಟು ಕರ್ಕೊಂಡೋಗಿ ಹೊಚ್ಕೊಂಡು ಕರ್ಕೊಂಡೋದೆ.
ಮಾರ್ಬಿಡ್ತು ಅಂದ್ರೆ ನನಗೆ ಖುಷಿ 50 ರೂಪಾಯಿ ನೋಟ್ ನೋಡಿ ನನಗೆ ಖುಷಿ. 50 ರೂಪಾಯಿ ನೋಟ್ ಅಲ್ಲ ಸರ್, 10 ರೂಪಾಯಿ ಒಯ್ದು ಕೊಟ್ರು. ಖುಷಿ 55 ರೂಪಾಯಿಗೂ ಜ್ಞಾಪಕ ಇಲ್ಲ ಸರ್, ಸ್ವಲ್ಪ ಮರ್ತಿದೆ. ಖುಷಿ ಬಂದೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹಂಗೆ ಅಣ್ಣ 50 ರೂಪಾಯಿ ಇಲ್ಲ, ಒಟ್ಟಿಗೆ ನೀನ್ ಒಂದ್ ಕೆಲಸ ಮಾಡು, 100 ರೂಪಾಯಿ 200 ಆಗ ಕೊಡು, ಆಮೇಲೆ ಕೊಡಿವಂತದ್ದು ಏನಿದ್ ಮಾಡಿವಿ, ಪರವಾಗಿಲ್ಲ ಇಟ್ಕೊಂಡು ನಿನಗೆ ಬೇಕಾಯ್ತದಲ್ಲ ಅಂದು. ಪುನಃ 3 ದಿವಸ ಕೂದೆ ಸರ್, ಪುನಃ ಬಂತು. ಎಷ್ಟಾಗ್ಬೋದು ಸರ್, 1,500 ರೂಪಾಯಿ ದುಡ್ಡೆ. ಕೂದ ಕೊಡ್ತಾನೆ ಇರೋದು. ಆಮೇಲೆ ಏನಾಯ್ತು, ಕೂದ 1,500 ದುಡ್ಡಾಯ್ತು ಸರ್ ಅವತ್ತಿನ ಕಾಲದಲ್ಲಿ. ಹಗ್ಗ ಒಂದ್ ಬುಟ್ಟಿ ಎಷ್ಟು ಗೊತ್ತಾ, 15 ರೂಪಾಯಿ 20 ರೂಪಾಯಿ 10 ಹಿಂಗೆಲ್ಲ. ನನ್ನ ಅದೃಷ್ಟಕ್ಕೆ ಒಳ್ಳೆ ರೇಟ್ ಆಗ್ಬಿಡ್ತು. 1,500 ದುಡ್ಡಾಯ್ತು. ಅವ್ರಿಗೆ ಕೊಟ್ಟೆ 350 ಅಲ್ದಾನೆ 500 ರೂಪಾಯಿ ಕೊಟ್ಟೆ ಅವ್ರಿಗೆ ನಾನು. 1,000 ನನಗೆ ಸಿಕ್ತಲ್ಲ ಸರ್, ಅದು ದುಡ್ಡು ನೋಡೋದು ನನಗೆ ಖುಷಿ ದುಡ್ಡು. ಆಮೇಲೆ ನನ್ನ ಅದೃಷ್ಟ ನೋಡಿ, ಅದೃಷ್ಟ ಭಗವಂತ ಕೊಡುವ ಹೆಂಗ್ ಕೊಡ್ತಾನೆ ಅಂತ ಪುನಃ ಇನ್ನೊಂದ್ ಬೆಳೆ ಬಿಟ್ಬಿಡ್ತು. ಅದೇ ಹಣ್ಣು, ಅದೇ ಗಿಡ ಈಗ ಎಲ್ಲ ಹೋಗಿ ಸತ್ತು. ಅವಾಗೆಲ್ಲ ಚೆನ್ನಾಗಿ ಪುಷ್ಟಿ ಇತ್ತು ಸರ್, ಭೂಮಿನಲ್ಲಿ ಒಳ್ಳೆ ಫಲವತ್ತತೆ ಇತ್ತು. ಫಲವತ್ತತೆ ಇದ್ದಾಗ ಏನಾಯ್ತು, ಚೆನ್ನಾಗಿ ಬಿಡ್ತು. ಇನ್ನೊಂದು ಫಸಲು ಬಂತು ಅದ್ರಲ್ಲಿ. ಆ ಫಸಲಿನಲ್ಲಿ ಬಂದಾಗ ನಾನೇ ಮಾಡ್ದೆ, ನಾನು ಕುಯ್ದಿರ್ಲಿಲ್ಲ. ಯಾಕೆಂದ್ರೆ ಸುಮ್ನೆ ಅದ್ ನಂದು ಮೊದ್ಲೇದಲ್ವಾ, ಇದು ಯಾವ್ದೋ ನಮ್ದಲ್ವೇನೋ ಅಂತವ. ಅವ್ರೇನ್ ಮಾಡಿದ್ರು ಬಂದು, ಯಾಕಪ್ಪ ಹಣ್ಣು ಕೂದೆ ಎಲ್ಲ ಕುಯ್ಕೊಂಡೋಗಿ ಮಾರ್ಕೊಂಡು ಏನ್ ಕೊಡ್ಬೇಕು, ಬೇಡ ಏನು ಬೇಡ, ಈಗೇನ್ ಜಾಸ್ತಿ ಏನ್ ಸಿಕ್ಕಲ್ಲ, ಒಂದ್ 500 300 400 ರೂಪಾಯಿ ಆಯ್ತದ ಖರ್ಚಿಗೆ ಆಯ್ತದೆ, ತಗೊಂಡೋಗಿ ಮಾರ್ಕಪ್ಪ ಅಂದ್ರು. ಚಂದ್ರಪ್ಪ ಅನ್ನೋರ್ ಪಾಪ ಅವ್ರು ಇವತ್ತು ಚೆನ್ನಾಗವ್ರೆ, ಓಡಾಡ್ಕೊಂಡ್ ಅವ್ರೆ. ಸ್ವಲ್ಪ ಕಾಲು ಓಡಾಡಕ್ಕಾಗಲ್ಲ, ಬರ್ಬೇಕನಪ್ಪ ನಿಮ್ ಮನೆಗ್ ಬರ್ಬೇಕು ನೋಡ್ಬೇಕು ಅಂತಾರ ಅವರು. ಕೊಡ್ರಮ್ಮನೆ ಚಂದ್ರಪ್ಪ ಅಂತ. ಅವರು ಹೋಗು ನೀನು ಮಾರ್ಕೊಂಡ್ ತಗೋ ಹೋಗಪ್ಪ, ಪಾಪ ಒಳ್ಳೆ ಮನುಷ್ಯ, ತಗೋ ಹೋಗು ನೀನು ಮಾರ್ಕೊ ಹೋಗಪ್ಪ, ಅವನು ಕುಯ್ಕೊಂಡ್ ನೀನೇ ಮಾರ್ಕೋ. ಆ ಗಿಡ ಸೇರಿರೋದು ನಿನಗೆ. ನಾನ್ ಮಾತು ಕೊಟ್ಮೇಲೆ ನೀನು 100 350 ಕೊಡು, ಒಂದು 500 ರೂಪಾಯಿ ಕೊಟ್ಬಿಡೋದು ನೀನು, ಇನ್ನು 150 ಎಕ್ಸ್ಟ್ರಾ ಸೇರ್ಸ್ಬಿಡೋದು. ಈಗೇನು ಬೇಡ, ನಿನ್ಗೇನು ಜಾಸ್ತಿ ಏನ್ ಸಿಕ್ಕಲ್ಲ, ನೀನೇನ್ ಓಡಾಡಿದ ಖರ್ಚುಗಳು ಬರ್ತದೆ ಅಷ್ಟೇನೆ, ಏನು ಕೊಡ್ಬಿಡ, ತಗೋ ಹೋಗು, ನಮ್ ಮನೆಗ್ ಬೇಕಾದಾಗ ಹಣ್ಣು ಕುಯ್ ಕೊಟ್ಟಿವಿ ಅಷ್ಟೇ. ಹಂಗೆಲ್ಲ ಮಾಡಿ ಅಂತದಾದ್ಮೇಲೆ ಅದೇ ಬಿಸ್ನೆಸ್ ಮಾಡಿದೆ ಸ್ವಲ್ಪ ದಿವಸ. ಅದೇ ನನಗೆ ಬಿಸ್ನೆಸ್ ಆಗ್ಬೇಕು ಸರ್. ಹೌದು, ಕೈ ಹಿಡಿತ್ತು. ಏನೇನ್ ಮಾಡಿದ್ರ? ಅದೇ ಇದು ಟೊಮಟನೆ ಇನ್ನೊಂದ್ ಸಾಲ ಇನ್ನೊಬ್ರು ಕರ್ಕೊಂಡು ಹೋದ್ರು, ಬನ್ನಿ ನೋಡಿ ಎಷ್ಟು ಕೊಡ್ತೀಯ ಅಂತ 200 ರೂಪಾಯಿ ಬಯಸ್ಕೊಂಡೆ. 600 ರೂಪಾಯಿ ಸಿಕ್ಕಂತಲ್ಲಿ, ಈಗ 200 ಕೊಟ್ಟು 400 ರೂಪಾಯಿ ಸಿಕ್ತು. ಆಮೇಲೆ ಹಿಂಗೆ ಕರ್ಕೊಂಡೋಗೋರು ಏನೇನಾರ. ಆಮೇಲೆ ಇನ್ನೊಂದ್ಸತಿ ಆಲೂಗೆಡ್ಡೆ ಬಿಸ್ನೆಸ್ ಕೈ ನೋಡಿ ಹಂಗಿಡಿಯುತ್ತೆ ಅಂತ. ಎಷ್ಟ್ ಕೊಡ್ತೀಯಪ್ಪ? ತಗೋಗ ನೀನು, ಯಾಕೆ ಕೊಡ್ತೀನಿ ದುಡ್ಡು ಅನ್ನೋದು ಗೊತ್ತು, ಬೆಳೆಯಲ್ಲಿ ಅನ್ನೋದು ಒಂದು ಅಭಿಮಾನ ಅವ್ರಿಗೆ. ನಮ್ಮೂರವ್ರಿಗೆ ಸ್ವಲ್ಪ ಅಭಿಮಾನ ಜಾಸ್ತಿ. ಆಮೇಲೆ ಅದನ್ನ ತಗೊಂಡಾಗ ಆಲೂಗಡ್ಡೆ ವ್ಯಾಪಾರ ಮಾಡಿದೆ ಸ್ವಲ್ಪ. ಆಮೇಲೆ ಇದು ಟೊಮೊಟೊ ಮಾಡಿದೆ. ಎಲ್ಲ ಮಾಡಿದೆ, ಎಲ್ಲ ಆಯ್ತು. ಆಮೇಲೆ ನೀವು ಹೇಳಿದ್ನಲ್ಲ ಸರ್, ಆಮೇಲೆ ಹಿಂಗೆಲ್ಲ ಮಣ್ಣ ಕರೆದ್ರೆ ಇದಾಯ್ತು ಅಂದ್ಬಿಟ್ಟು ಅಂತ. ಊರಿನ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮೂರಲ್ಲಿ ಹಾಲು ಕುಡಿದಿಲ್ಲ ಸರ್, ಋಣನ ತೀರ್ಸಕ್ಕಾಗಲ್ಲ, ಅಷ್ಟು ಅಭಿಮಾನ. ನಮ್ಮೂರಲ್ಲಿ ಮಾದೇಹಳ್ಳಿ ಅಂತ ಊರು ನಮ್ದು, ಅಭಿಮಾನ ಸರ್. ನಮ್ಮೂರ್ನ ಹೈಸ್ಕೂಲ್ ಎಲ್ಲ ಕಟ್ಸಿದ್ದಾರೆ, ತಾಲೂಕ್ ಹೆಡ್ ಕ್ವಾರ್ಟರ್ ಹೈಸ್ಕೂಲ್ ಎಲ್ಲ ಕಟ್ಸಿದ್ದಾರೆ, ಸಾವುಕಾರ ಮನೆಯವರು ಅಂತ. ಅವರು ಸಾವುಕಾರ ಮನೆ ಸೋಮಪ್ಪ ಅಂತಿದ್ರು, ಅವ್ರು ನಮ್ಮ ತಂದೆಗೆಲ್ಲ ಹೆಲ್ಪ್ ಮಾಡ್ತಿದ್ದಲ್ಲ ಬಾರಿಯ. ಊರಾಗ ಹೋದ್ರು ಈಗ್ಲೂ ಭಾರಿ ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಾರೆ ಸರ್. ಆ ಊರಿನ ಋಣನ ತೀರ್ಸಕ್ಕಾಗಲ್ಲ, ಯಾಕೆಂದ್ರೆ ಹಾಲು ಕುಡಿದಿರೋ ಹಾಲಿನ ಋಣನ ಪ್ರತಿಯೊಂದು ಮನೆಗೆ ಹೋದ್ರು ಹಾಲು ಕೊಡ್ತಾರೆ ನನ್ಗೆ. ಊರಿನ ಮಗ ಬಂದವನೇ ಅಂತಾರೆ ಸರ್. ನಾನು ಹೋದ್ರೆ ಅದೇನ್ ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರು ಏನೋ ಗೊತ್ತಿಲ್ಲ. ನಾನೇನಾರ ಕಾರ್ಯ ಮಾಡಿದ್ ಹಂಗೆ ಬರ್ತಾರೆ. ನಮ್ಮ ಪಾಪ ಒಂದ್ಸತಿ ಹಿಂಗ್ ಬರ್ಬೇಕು ಅಂದ್ರೆ ಬಂದ್ಬಿಡ್ತಾರೆ ಸರ್. ನನ್ ಕಷ್ಟ ಸುಖಕ್ಕೆ ಅಂದ್ರೆ ನಮ್ಮೂರವ್ರು ಇದ್ದೇ ಇದ್ದಾರೆ, ನಮ್ಮ ಅಣ್ಣ ತಮ್ಮದಿರ್ ತರನೇ ನಮ್ಮೂರ್ನವ್ರು ಇದ್ದಾರೆ. ಬಾರಿ ಹೋದ್ರೆ ಹಾಲು ಕೂಡ ಸಾಕಾಗಲ್ಲ ಸರ್. ನಾ ಕುಡಿಯಲ್ಲ ನನ್ಗೆ ಆಗಲ್ಲ ಅಂದ್ರೆ ಬಿಡಲ್ಲ. ಆ ಊರಿನ ನಮ್ಮ ಮಾದೇಳಿ ಋಣ ನಾವು ಹುಟ್ಟಂತ ಊರ್ನಲ್ಲಿ ನಾನು ಋಣ ತೀರ್ಸಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಊರ್ ಮಗ ಬಂದವನೇನ ತರ ಟ್ರೀಟ್ ಮಾಡ್ತಾರೆ ಸರ್. ನನ್ಗಂತೂ ಊಟ ಆಗಲಿ ತಿಂಡಿ ಆಗಲಿ ಸರ್. ನಾನು ಒಂದು 6 ನಮ್ಮ ಮನೇಲಿ 1 ಹೊತ್ತು ಊಟ ಮಾಡಿರಲ್ಲ ನಾನು. ಅಲ್ಲ ಬೇರೆ ಮನೆ ಮಲ್ಕೋಬಹುದು, ಬೇಕಾದ್ರೆ ಬಂದಿಲ್ಲ ಅಂದ್ರೆ ಅಲ್ಲೂ ಕರ್ಕೊಂಡ್ ಹೋಗ್ತಾ ಇರ್ತಾರೆ. ಆತರ ನಮ್ಮ ಫ್ರೆಂಡ್ ಒಬ್ಬ ಶಂಕರ ಅಂತ, ಅವ್ನು ನಮ್ ದೋಸ್ತ, ಅವ್ನು ನಮ್ ಜೊತೆ ಅವನು. ನಾವೆಲ್ಲ ಒಂದ್ 10-12 ಜೊತೆ ಸರ್, ಬ್ರಾಹ್ಮಣ ಹುಡುಗರು. ನಾವು ಓದ್ತಿದ್ರು 7th ತನಕ ಜೊತೆಯವ್ರೆ ನಾವೆಲ್ಲವ. ಅವನು ಹಂಗೆ ಬಿಡಲ್ಲ, ಆ ಶಂಕರಪ್ಪ ಅಂತಿದ್ದಾನೆ. ಅವನುವೆ ಕರ್ಕೊಂಡು ಬಾ ಅಂದ್ಬಿಟ್ಟು ಜಯ ಅಂತ ಹೇಳಿದಲ್ಲ ಸರ್, ಇದು ಚಂದ್ರಪ್ಪನ ತಮ್ಮ. ಅವನು ಇವರು ಅವರೆಲ್ಲ ನಾವೆಲ್ಲ ಒಂದ್ ಜೊತೆ ಸರ್. ಅವರೆಲ್ಲ ಹೋದ್ರೆ ಈಗ್ಲೂ ಬಿಡಲ್ಲ. ಸ್ನೇಹಿತ ಬಂದ ಅಂತ ಭಾರಿ ವಿಶ್ವಾಸದಲ್ಲಿ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ. ಊಟ ತಿಂಡಿ, ಆಮೇಲೆ ನನ್ಗೆ ಏನ್ ಬೇಕು, ನನ್ನ ಕಷ್ಟ ಸುಖ ಎಲ್ಲ ಕೇಳ್ತಾರೆ. ಚೆನ್ನಾಗಿದೆಯಪ್ಪ, ಚೆನ್ನಾಗಿರು, ತುಂಬದ್ ಕೊಡೋ, ಚೆನ್ನಾಗಿದೆಯಪ್ಪ, ನೀನು ಏನೊಂದ್ ಇದ್ ಮಾಡ್ತೀವಿ. ಬರ್ತಾರಲ್ಲ ಸರ್, ಇಲ್ಲೆಲ್ಲ ಬರ್ತಾ ನೋಡ್ತಾರಲ್ಲ ವಾತಾವರಣ ನೋಡಿ ಭಾರಿ ಖುಷಿ ಪಡ್ತಾರೆ. ಅದ್ರ ಬಗ್ಗೆ 2 ಮಾತಿಲ್ಲ, ಎಲ್ಲ ಖುಷಿ ಪಡ್ತಾರೆ, ಇದ್ ಮಾಡ್ತಾರೆ.
ಆಮೇಲೆ ಇದು ಇನ್ನೊಂದು ದೊಡ್ಡ ಘಟನೆ ನಡೀತು ಸರ್. ನಾನು 7th year ನಲ್ಲಿ ಅಲ್ಲೆಲ್ಲ SLC ಮುಗಿಸ್ಕೊಂಡ್ ಬಂದಾಗ ಒಂದು ದೊಡ್ಡ ಘಟನೆ ನಡೀತು. ಇದು ನಮ್ಮ ಎಲ್ಲ ಇದು ತಾಯಿ ತಂದೆ ಎಲ್ಲ ಇದು ಪಾಪ ತಂದೆ ಇದು ನಮ್ಮ ತಾಯಿ ತೀರೋಗ್ಬಿಟ್ರು ಅಂದೆಲ್ಲ. ನಮ್ ಸಿಸ್ಟರ್ಗಳನ್ನ ಮದ್ವೆ ಮಾಡ್ಬೇಕು. ಮದ್ವೆ ಮಾಡ್ಬೇಕಾದ್ರೆ ಗಂಡುಗಳು ಬರೋವು ಹೋಗವು ಎಲ್ಲ ಹೋಯ್ತಾ ಬರ್ತಾ ಇರೋರು ಸರ್. ಗಂಡುಗಳೆಲ್ಲ ಬರೋದು ಹೋಗೋದು, ಒಂದ್ ಸೆಟ್ ಆಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ನೋಡೋದು ಮಾಡೋದು. ಆವಾಗ ನನಗೆ ಜವಾಬ್ದಾರಿ, ಯಾಕೆಂದ್ರೆ ನನ್ನ ಕೈಲಿ ಬೇರೆ ಕಾಸು ಓಡಾಡಕ್ ತರಕಾರಿ ವ್ಯಾಪಾರ ಅಂದ್ರೆ ಕಷ್ಟನೇ ಇಲ್ಲ. ಯಾರೋ ಬಂದ್ ತಗೊಂಡ ಮೇಲೆ ಆಮೇಲೆ ನಾವಿಲ್ಲ ಅಂದ್ರೆ ಅಪ್ಪ ಹಿಂಗ್ ಗಂಡುಗಳ ತಗೊಂಡ ಮಾರ್ಕೊಂಡ್ ಅಂತ ಅವ್ರೇ ಮಾರ್ಕೊಂಡ್ ಬರೋರು. ಅಣ್ಣ ನಾನು ಇಷ್ಟ ತಗೊಂಡ ನಿಂದು ಆತರ. ಹಂಗೆ ನಾನೇನು ಅವ್ರ ಬಗ್ಗೆ ಜಾಸ್ತಿ ಇದ್ ಮಾಡಕ್ ಹೋಗಿರ್ತಿಲ್ಲ. ಆಮೇಲೆ ತರಕಾರಿ ವ್ಯಾಪಾರ ಮಾಡಿದೆ. ತರಕಾರಿ ವ್ಯಾಪಾರ ಮಾಡಾಮೇಲೆ ತರಕಾರಿ ವ್ಯಾಪಾರದೆಲ್ಲ ಆದ್ಮೇಲೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ದುಡ್ಡು ಚೆನ್ನಾಗಿ ಓಡ್ತಿದ್ನಲ್ಲ. ನಮ್ ಸಿಸ್ಟರ್ ಮದ್ವೆ ಮಾಡ್ಬೇಕು. ಅವಾಗ ಏನ್ ಮಾಡೋದು ಅಂತ. ಆಮೇಲೆ ಏನಾಯ್ತು, ಕೊನೆಗೆ ಯಾವ್ಯಾವ ಗಂಡುಗಳು ಬಂದ್ರು ಅವಾಗೆಲ್ಲ ಸ್ವಲ್ಪ ವರದಕ್ಷಿಣೆ ಇತ್ತು ಸರ್. ಅವಾಗಿನ್ನ ನಾವ್ ಕಂಡಂಗೆ ಇನ್ನು ಏನು 2,000, 3,000, 500, 1,000 ಹಿಂಗೆಲ್ಲ ವರದಕ್ಷಿಣೆ ಇತ್ತು ಅವಾಗೆಲ್ಲ. ನಮ್ಗೆ ಊಟ ಮಾಡ್ಬೇಕಾದ್ರೆ ನಮ್ ಹೊಟ್ಟೆಗೆ ಕಷ್ಟ. ಆಮೇಲೆ ನನಗೆ ಅವಾಗ ಒಂದ್ ಸ್ವಲ್ಪ ಧೈರ್ಯ ಬಂದ್ ನನಗೆ. ನಾನು ಎಷ್ಟು ಮಡಗಿದೆ ಸರ್, 3,000 ದುಡ್ಡು ಮಾಡ್ಕೊಂಡಿದ್ದೆ. ಅವತ್ತಿನ ಕಾಲದಲ್ಲಿ 3,000 ಸರ್ ದುಡ್ಡು. 3,000 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೆ. ಆಮೇಲೆ 3,000 ದುಡ್ಡು ಇಟ್ಕೊಂಡಿದ್ರೆ ಏನಾಯ್ತು, ಇಲ್ಲಿ ಒಬ್ಬ ಹುಡುಗ, ನಮ್ಮ ಫ್ರೆಂಡ್ ಅವ್ರ ಅಣ್ಣನೇ ಅವರು, ನಮ್ಮ ಮಣಿ ಅಂತ ನಮ್ಮ ಅಕ್ಕ ಒಬ್ಳಿದ್ದು ಕೊನೆಯವಳು. ಅವಳು ಮದುವೆ ಮಕ್ಕಳ ಜವಾಬ್ದಾರಿ ಬಂತೆಲ್ಲ ನೋಡಕ್ ಹೆಂಗೆ ಹೋಗ್ತಾ ಬರ್ತಾರ. ಅವರು ಬಂದ್ರು. ನನ್ಗೇನು ಒಳ್ಳೆ ಜಾಕ್ ಮದುವೆ ಮಾಡ್ಬೇಕು, ಇವಳು ನಾವು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮದುವೆ ಮಾಡ್ಬೇಕು, ಚೆನ್ನಾಗಿರೋ ಜಾಕ್ ಕೊಡ್ಬೇಕು ಅಂತ ನಾನು. ನಮ್ಮಪ್ಪ ಇದು ಎಲ್ಲಿ ಬೆಡ್ಸೋಗೆ ಏನ್ ಬರ್ತದೆ, ಎಲ್ಲಿ ಇದು ನಮ್ ತಾಲೂಕೇನೆ, ಅಕ್ಲೂರ್ ತಾಲೂಕೆ ರಾಮನಪುರ ಅಂತ ದೊಡ್ಡ ದೇವಸ್ಥಾನ ಇರ್ತಾನೆ, ಅಲ್ಲಿ ಆ ಕಡೆ ಹೋದ್ರೆ ಅಲ್ಲಿ ಬೆಡ್ಸೋಗೆ ಏನ್ ಬರ್ತದೆ. ಅಲ್ಲಿ ಅದು ಒಂದು ಗಂಡು ಬಂತು. ಗಂಡು ಬಂದಾಗ ಏನ್ ಮಾಡಿದ್ರು, ಅವ್ರ ಗಂಡು ಹುಡುಗನ ಗಂಡಿನ ತಂದಿರೆಲ್ಲ ನಮ್ ಜೊತೆ ಓದ್ತಿದ್ದರು. ಅವರು ಪಾಪ ನಮ್ಮಂಗೆ ಸ್ವಲ್ಪ ಕಷ್ಟ ಅನ್ನೋದೆಲ್ಲ ಗೊತ್ತಿತ್ತು ನಮ್ಗೆ, ಅವ್ರದ್ದೆಲ್ಲ ಪರಿಸ್ಥಿತಿ ಅಂತ. ಆಮೇಲೆ ನನಗೇನು ಅವರು ಒಬ್ಬಂತು ಹಿಂಗೆಲ್ಲ ಆಯ್ತು, ನಾನು ಅಲ್ಲಿ ಕೊಡಬಾರ್ದು, ಮದುವೆ ಮಾಡಬಾರ್ದು ಅಂತ ಭಾರಿ ಫೈಟ್ ಮಾಡಿದೆ ನಾನು. ಬಂದ್ರು, ಹೆಣ್ಣು ಮಾಡಕ್ ಬಂದ್ರು, ಅವ್ರು ಒಪ್ಕೊಂಡ್ರು, ಈ ಮಾಡ್ಕೊಡಿ ಆಯ್ತು ಅಂತ ಅಂದ್ರು, ಇದ್ ಮಾಡಿದ್ರು. ನಾನು ಪಾಪ ಇವಳು ಕಷ್ಟ ಬಿದ್ದವಳೆ, ಇವಳಿಗೆ ತೊಂದ್ರೆ ಆಗುತ್ತೆ, ಅಲ್ಲಿ ಮಾಡೋದ್ ಬೇಡ, ಚೆನ್ನಾಗಿರ್ಲಿ, ಎಲ್ಲರೂ ಬೇರೆ ಕಡೆ ಮಾಡೋಣ ಅಂತ ಭಾರಿ ಫೈಟ್ ಮಾಡಿ ಒಂದ್ ತಿಂಗ್ಳಾನ್ಗಟ್ಲೆ ಹೋರಾಟ ನಡೀತಾರೆ ಇದ್ರ ಬಗ್ಗೆನೆ. ನಡೆದಿದ್ದೆಲ್ಲ ಆಯ್ತು, ಕೊನೆಗೆಲ್ಲ ಆಯ್ತು. ಕೊನೆಗೆ ಏನ್ ಮಾಡಿದ್ರು, ಅದಕ್ ಮಧ್ಯಕ್ಕೆ ಬೇರೆ ದೊಡ್ಡವ್ರು ಬಂದು ಎಂಟ್ರಿ ಆಗ್ಬಿಟ್ರು ಅಷ್ಟೇ. ಇನ್ ಬೇರೆಯವ್ರು ಬಂದು ಎಂಟ್ರಿ ಆದ್ರು. ಆಮೇಲೆ ನಾವಲ್ಲಿ ಮಾಡೋದ್ ಬೇಡ, ಅದು ಇದು ಕೊಡಂಗ ಹಂಗಂಗೆ ಸುಮ್ಮನೆ ಆಯ್ತು. ಅವ್ರು ಬಂದ್ರು. ಆಗ ನಾನು ಸ್ವಲ್ಪ ವಿರೋಧನೆ ಮಾಡಿದೆ. ವಿರೋಧ ಮಾಡಿದಾಗ ಏನಾಯ್ತು, ನಮ್ ತಂದೆ ಏನ್ ಮಾಡ್ಬಿಟ್ರು, ಬೇಡ ನಾವಲ್ಲಿ ಕೊಡುದು, ನಾನು ಸಪೋರ್ಟ್ ಮಾಡ್ತೀನಿ, ಇದ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಇದ್ ಮಾಡ್ತಾರೆ. ಈ ನಮ್ ತಂದೆ ಏನ್ ಮಾಡ್ಬಿಟ್ರು, ನೋಡಿದ್ ಏನ್ ಮಾಡಿದ್ರು, ಒಂದ್ ದೊಡ್ಡದೊಂದು ಅಲ್ಲಿ ಇದು ಒಳಗಡೆಯ ಮಾತಾಡ್ತಾ ಇದ್ದಲ್ಲ, ಬೇಜಾರ್ ಮಾಡ್ಕೊಂಡದು ಇದ್ದಲ್ಲ, ನಾನ್ ನೋಡ್ಬಿಟ್ರು. ಅದು ರಿಸೀಟ್ ಹತ್ಬಿಡ್ತು. ಅವಕಾಶ ಕೊಡ್ತಾ ಇಲ್ವ ನನ್ ಮದುವೆ ಮಾಡಕ್ಕೆ ಅಂದ್ಬಿಟ್ಟು ಅಂತ. ಅವ್ರು ಬಂದವರು ಹೋಗ್ಬಿಡೋರು. ಯಾಕೆ ಅಂತ ನಾನ್ ಸ್ವಲ್ಪ ಬೇಜಾರ್ ಮಾಡ್ಬಿಡಿವೆ, ಹೋಗ್ಬಿಡೋರು. ಆಮೇಲೆ ನಮ್ಮ ಅಕ್ಕನೂ ಸ್ವಲ್ಪ, ಅವಳು ಪಾಪ ಇದ್ ಮಾಡ್ತಿತ್ತಿಲ್ಲ, ಅವಳೇನೋ ಇದ್ ಮಾಡ್ತಿತ್ತಿಲ್ಲ. ನಾವೇನೋ ಒಂದು ಒಳ್ಳೆ ಜಾಕ್ ಮಾಡ್ಬೇಕು, ಇದ್ ಮಾಡ್ಬೇಕು ಅನ್ನೋದು ಒಂದು ಇದಿತ್ತಲ್ಲ. ಅವ್ರಲ್ಲಿ ಹೋಗ್ಬಿಡಕ್ ಬಂದ್ರೆ 2 ಸತಿ ಬಂದು, ಒಂದ್ಸತಿ 2 ಸತಿ ಬಂದ್ರು, ಅನ್ಸುತ್ತೆ ಹೋದ್ರು. ಇದೆಲ್ಲ ಆಯ್ತಲ್ಲ, ಒಂದ್ಸತಿ ಬಂದು ಹೋದ್ರು, ಪುನಃ ಕರ್ಸಿದ್ರಲ್ಲ, ಬಂದ್ಬಿಟ್ಟು ಅವ್ರು ಬಂದ್ರು. ಇನ್ನೊಂದ್ಸತಿ ಕರೆಸಿದಾಗ ವಿಷಯ ಗೊತ್ತಿಲ್ವಲ್ಲ, ಪುನಃ ನಾವ್ ಏನಾದ್ರು ಒಳಗಡೆ ಏನೋ ಮಾಡ್ತಾ ಇದ್ದೆ. ಆಮೇಲೆ ಆಗಲ್ಲ ಹಿಂದೆ ಒಲೆ ಇರೋದಲ್ಲ ಸರ್, ಹಿಂದೆ ಅಡಿಗೆಗೆಲ್ಲ ಸೌದೆಗಳೇ ಉಪಯೋಗಿಸ್ತಾ ಇದ್ದದ್ದು. ಹಿಂದೆ ಎಲ್ಲ ಬೇರೆ ಏನು ಗ್ಯಾಸು ಅಂತವೇನಿಲ್ಲ, ಸೌದೆ. ಆ ಸೌದೆ ಪಾಲ್ಗಳು ನಿಸ್ತಪ್ಪ ಕಟ್ ಮಾಡ್ಕೊಂಡ್ಬಂದು ಕೊಂಟಲೆಲ್ಲ ತಂದಲ್ಲಿ ಹಾಕಿರ್ತಾರೆ. ಆ ಸೌದೆ ಅಲ್ಲಿ ಹಾಕಿದ್ದು, ಮತ್ತಿನ್ನ ಅವಳು ಅಡುಗೆ ಮಾಡ್ತಾಳೆ, ಏನೋ ಮಾಡ್ತಾ ಇದ್ವಿ, ಏನೋ ನಾವು ಮಾತಾಡ್ತಾ ಇದ್ವಿ, ಹಿಂಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನು ನಮ್ಮ ತಂದೆ ಬಂದವ್ರು ನೋಡ್ಬಿಟ್ರು. ನೋಡಿದ್ರೆ ಏನ್ ಮಾಡಿದೆ, ನಾನು ಸುಮ್ಮನೆ ಆಗ್ಬಿಟ್ಟೆ, ಉಸಿರತ್ತಿಲ್ಲ, ಸುಮ್ಮನೆ ನಿಂತಿದ್ದೀನಿ, ನಾನು ಹಚ್ಕೊಂಡು ಸುಮ್ಮನೆ ನಿಂತಿದ್ದೀನಿ. ಆಮೇಲೆ ಇವ್ನು ಮದುವೆ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ ಅಂತ ಸೌದೆ ಇತ್ತು ಸರ್, ಸೌದೆ ತೆಗೆದು ಹೊಡೆದ್ಬಿಟ್ಟು ನಮ್ಮಪ್ಪ. ಆ ಸೌದೆ ಪಾಲ್ ತೆಗೆದು ಬಡವೇ ಬಡ್ದಿದ್ದು, ಒಂದೇ ಏಟ್ಗೆ ದೊಬ್ಬಕ್ಕಿಲ್ಲ, ಒಂದೇ ಏಟು ಬಿದ್ದೋಗ್ಬಿಟ್ಟೆ ನಾನು. ಹಿಂಗಾಗೋಯ್ತಲ್ಲ ಅಂತ ಇವಳು ನಮ್ಮ ಅಕ್ಕ ಬೆಳಕ್ ತಗೊಂಡ್ಬಿಟ್ಲು, ಹಿಂಗಾಗೋಗ್ಬಿಡ್ತಲ್ಲ ಅಂತ ತಮ್ಮಂಗೆ ಅಂತವ ಹೊಡೆದಿದ್ದ. ಅವರು ಕೋಪ ಇತ್ತಲ್ಲ, ಎಲ್ಲ ತೀರಿಸ್ಕೊಂಡ್ಬಿಟ್ರು ನಮ್ಮಪ್ಪ. ಹಿಂಗಾಗೋಗ್ಬಿಡ್ತಲ್ಲ, ನನ್ನಿಂದ ಹಿಂಗಾಯ್ತಲ್ಲ ಅಂತ ಅವಳು ಪಾಪ ಇದ್ ಮಾಡ್ಕೊಂಡೆಲ್ಲ ಹತ್ಕೊಂಡು ಇದ್ ಮಾಡ್ಕೊಂಡ್ಲು. ನಾನು ಆಮೇಲೆ ಸ್ವಲ್ಪ ಏನೋ ತಡೆಯೋ ಶಕ್ತಿ ಇತ್ತಲ್ಲ, ಅದೇ ಏಟೆಲ್ಲ ಬೀಳ್ತು, ಎಲ್ಲ ಆಯ್ತು. ನೋವು ಹೇಳಕ್ ಆಗ್ತಾಯಿಲ್ಲ, ಇದಾಗ್ತಾಯಿಲ್ಲ, ನೋವು ಹಂಗೆ ಇದ್ದೆ. ಅವತ್ತೊಂದು ಹಂಗೆ ಇದ್ದೆ. ಮಾರನೇ ಬೆಳಗ್ಗೆ ಏನ್ ಮಾಡಿದೆ, ನಾನೇನ್ ಮಾಡಿದೆ, ನಾನು ಇಲ್ಲಿದ್ರು ಸರಿ ಹೋಗಲ್ಲ ಅಂತ. ಅವಾಗ ನಾನು ಏನ್ ಮಾಡಿದೆ, ಏನ್ ಮಾಡೋಣ ಅಂತ ಇದ್ದಾಗ
ಸರಿ ಅಂತ ಅಂದಾಗ ಸರಿ ಆಯ್ತು, ಯಾವ್ದಾರ ಕಾಫಿ ಎಸ್ಟೇಟ್ ಕಡೆಗೆ ಹೋಗ್ಬಿಟ್ಟು ಕಾಫಿ ಎಸ್ಟೇಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲಾರು ಯಾವ್ದೋ ಒಂದು ಎಸ್ಟೇಟ್ ಅಲ್ಲಿ ಕೆಲಸ ಮಾಡಕ್ ಸೇರ್ಕೊಬಿಡೋಣ ಅಂತ ನಾನೇನ್ ಮಾಡಿದೆ, ರಾತ್ರಿ ಹೊತ್ತೆಲ್ಲ ಜ್ಞಾನ ಮಾಡ್ಕೊಂಡಿದ್ದೆ, ಮಲಗಿದ್ದೆದ್ದು ಬಟ್ಟೆಗಳೆಲ್ಲ ತುಂಬ್ಕೊಂಬಿಟ್ಟು ಬ್ಯಾಗಲ್ಲಿ ತಂದು ಇಟ್ಕೊಂಡಿದ್ದೆ. ಅದು ನಮ್ಮ ಅಕ್ಕ ನೋಡ್ಬಿಟ್ಟು ಇದೇನು ಎಲ್ಲಿ ಹೋಯ್ತೀನಿ, ಇಲ್ಲ ಏನಿಲ್ಲ ಬಿಡು, ಅವು ಏನಿಲ್ಲ ಅಂದೆ. ಆಮೇಲೆ ಅವಳು ಅಬ್ಸರ್ವ್ ಮಾಡಿದ್ದು, ಸುಮ್ಮನೆ ಆದ್ರೂ ಸರಿ ಆಯ್ತು ತಿಂಡಿ ತಿನ್ನು ಅಂದು. ನಾನು ತಿಂದೇ ಇತ್ತಿಲ್ಲ, ಬಾರಿ ಹೊತ್ತು ಟ್ರೈ ಮಾಡಿದ್ರೆ ತಿಂದಿತ್ತಿಲ್ಲ. ಆಮೇಲೆ ಏನೋ ಮಾಡ್ಕೊ ನೆಕ್ಸ್ಟ್ ತಿಂದೆ. ಇನ್ನು ಅವಳಿಗೆ ಗೊತ್ತಾಗುತ್ತಲ್ಲ ಅಂದಿದೆ, ಆ ಬ್ಯಾಗ್ ತೆಗ್ದು ಔಷಿದ್ದ ಅವಳು ಬಾರಿ ಅದೇ ಬ್ಯಾಗ್ನ ಕೊಂಡ್ಮೇಲೆ ಅವಳು ಅದೇ ಬ್ಯಾಗ್ ಮೇಲೆ ಕಂಡು ಅವಳಿಗೆ ಹೋಗಿಲ್ಲ ಎಲ್ಲಾರು ಅಂತ ನಾನಿದ್ದು ಆಯ್ತಲ್ಲ ಅಂತ. ಸರಿ ಇನ್ನ ನೋಡಿದ್ರೆಲ್ಲ ಆಯ್ತು. ಒಂದ್ 11-12 ಗಂಟೆ ಆಯ್ತು, ತಿಂಡಿ ಎಲ್ಲ ತಿಂದಿದ್ದಾಯ್ತು. ಅವಳು ಆ ಕಡೆ ಏನಾದ್ರು ಹೋಗವಳೆ ಅಂತ ಅಂದ್ರೆ ಹಿಂದ್ಗಡಿಕ್ ಹೋದ್ರ ಅವ್ರು ನಮ್ಮ ಅಕ್ಕ. ಏನ್ ನೀರ್ ತರಕ್ ಹೋದೆ ಅಥವಾ ಹಿಂದ್ಕೇನ ಅವ್ರು ಅವತ್ತೆಲ್ಲೂ ನೀರ್ನು ತರಕ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಮನೇಲಿ ಯಾವ್ದವ್ರು. ನಾನು ಮನೆ ಬಿಟ್ಟು ಹೋಗ್ತಾ ಇಲ್ಲ ಆ ಬ್ಯಾಗ್ ಕಡಿಕ್. ನನ್ಗೂ ಅದೇ ಬ್ಯಾಗು. ಯಾಕೆಂದ್ರೆ ಒಂದ್ ಏನಿದೆ ಸರ್ ಬಟ್ಟೆಗಳು, ಏನು 1-2 ನಿಕ್ಕರ್ಗಳು, 1 ಶರ್ಟು ಅವು ಇವು ತಗೊಂಡ್ ಹಾಕೊಂಡಿದ್ದೀನಿ. ಏನ್ ಅಲ್ಲಿ ಬೇಕಲ್ವಾ ತಗೊಂಡ್ ಹೋಗ್ಬೇಕಲ್ಲ, ನನಗ್ ಗೊತ್ತಿಲ್ಲ. ಹಂಗೆ ಹೋಗಿದ್ರೆ ಹೋಗಾಗದು. ಆ ಬ್ಯಾಗ್ ತುಂಬ್ಕೊಂಡ್ಬಿಟ್ಟಿದ್ದೀನಿ ಆ ಬಟ್ಟೆಗಳೆಲ್ಲವ. ನನಗೂ ಅದೇ ಬ್ಯಾಗ್ ನ ಕಣ್ಣು ತಗೊಂಡ್ ಹೊಂಟ್ಬಿಡ್ಬೇಕು ಅಂತ. ಅವಳು ಬ್ಯಾಗ್ ತಗೊಂಡ್ ಹೋದ್ರೆ ಹೊಂಟ್ಬಿಡ್ತಾನೆ ಅಂತ ಅವಳಿಗೆ ಕಣ್ಣು. ನನ್ಗೆ ಹಂಗೆ ಹೋದ್ರೆ ಈಗ ಬಟ್ಟೆಗಳು ಬೇಕಲ್ಲ ಸರ್, ಅಲ್ಲಿ ಹೋದ ತಕ್ಷಣ ಎಲ್ಲಿ ಒಂದೇ ಜೊತೆಲಿ ಇರಕ್ ಆಗಲ್ವಲ್ಲ, ಈ ದುಡ್ಡು ಕಾಸು ಎಲ್ಲಿ ಇದಿರ್ತಿಲ್ವಲ್ಲ ಅವಾಗ. ಆಮೇಲೆ ಏನಾಯ್ತು, ಆ ಬಟ್ಟೆಗಳನ್ನ ಹಂಗೆ ಮಾಡ್ಕೊಂಡು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನಾನು ಮಾಡ್ತಾ ಇದೀನಿ, ಅವಳು ಮಾಡ್ತಾವಳೆ. ತಗೊಂಡ ನಾನೇ ಮಾಡ್ದೆ. ಅವಳೊಂದ್ ಸ್ವಲ್ಪ ನೀರ್ ತರಕ್ಕೆ ಅಂತ ಹೋಗೋ ಮೂಮೆಂಟ್ ಕಾಣ್ತಲ್ಲ, ಹೋಗ್ಬೇಕು. ಅಷ್ಟೊತ್ತು ಹೋಗಕ್ಕೆ ಹೊರಟೆ. ಅಷ್ಟೊತ್ತು 1 ಬಿಂದಿಗೆ ತಗೊಬಂದಾಗ ಏನಾಯ್ತು, ಅಷ್ಟೊತ್ತಿಗೆ ಯಾರೋ ಬಂದ್ರು, ಏನೋ ಮಾತಾಡ್ಸ್ಕೊಂಡು ನಿಂತ್ಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ಇನ್ನೊಬ್ರು ಕಾವಲು ಹಾಕಿದ್ಲ ಅವಳು, ಎಲ್ಲರೂ ಹೋಗ್ಬಿಟ್ಟು ನೋಡ್ಕೊ ಅಂತ. ಅವ್ರನ್ನು ಡಬ್ಲೆಟ್ ಕಳಿಸ್ದೆ. ನಾನ್ ಬ್ಯಾಗ್ ತಗೊಂಡು ಅಷ್ಟು ದೂರ ಹಿತ್ತಲ್ಲಿ ಹೋಗ್ತಾ ಇದ್ದೀನಿ, ಬಂದ್ಬಿಟ್ಟು ನೋಡ್ಬಿಟ್ಟು ಎಲ್ಲಿ ಹೋಯ್ತಾ ಇದೀಯ, ಏನು ಇಲ್ಲ ಏನಿಲ್ಲ ಬಿಡು, ಏನಿಲ್ಲ ಚೆನ್ನಾಗಿದೆ, ಇದು ಬೇಡ, ನಾನಿಲ್ಲಿ ಸಮಸ್ಯೆಗಳು ಜಾಸ್ತಿ ಅಂತ ಅಂದ್ಬಿಟ್ಟು ಅವತ್ತಿನ ಕಾಲದಲ್ಲಿ ಹೋಗ್ತಾ ಇದ್ದೆ. ಹಾಗೇನ್ ಮಾಡಿಲ್ಲ ಅವಳು, ಇಲ್ಲ ನನ್ನಿಂದ ಹೆಂಗ ಆಗೈತೆ, ತೊಂದ್ರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ತಮ್ಮ ಅಂತವ ಕಾಯ್ದು ಕೈ ಕಾಕಿಟ್ಕೊಳ ಅಂದ್ಬಿಟ್ಲು. ನಮ್ದೆಲ್ಲ ಮದ್ವೆ ಎಲ್ಲ ಮುಗಿದ್ಮೇಲೆ ನೀನ್ ಎಲ್ಲಾರು ಹೋಗಪ್ಪ, ಪರವಾಗಿಲ್ಲ, ಈಗಂತೂ ಎಲ್ಲೂ ಹೋಗ್ಬೇಡ, ನನ್ನಿಂದ ಹಿಂಗ ಆಗೈತೆ, ನೀನ್ ಹೋದ್ರೆ ಚೆನ್ನಾಗಿರೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಯ್ತವೆ ಅಂತವ. ಆಗ ಪಾಪ ಬಂದ್ ಕೈ ಎಲ್ಲೂ ಹೋಗ್ಲಿಲ್ಲ. ಆಮೇಲೆ ಅಲ್ಲೇ ಇದ್ದೆ. ಡೈರಿ, ಹಾಲಿನ ಡೈರಿನಲ್ಲಿ 90 ರೂಪಾಯಿ ಸಂಬಳ ಸರ್. ಡೈರಿನಲ್ಲಿ ಹಾಲಿನ ಡೈರಿ, ಅಲ್ಲಿ ಹಾಲಿನ ಡೈರಿಗೆ ಹೋಗೋದು, ಹಾಲು ಅಳ್ಸೋದು, ಇದ್ ಮಾಡೋದು, ಹಾಲು ಅಳ್ಸೋದು, ಟೆಸ್ಟಿಂಗ್ ಮಾಡೋದು ಎಲ್ಲ ಮಾಡೋದು. ಅಲ್ಲೊಂದು 90 ರೂಪಾಯಿ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ದಿವಸಿದ್ದೆ, ಅಲ್ಲೊಂದೊಂದು ವರ್ಷ. ಆಮೇಲೆ ಅಪಾಯಿಂಟ್ ಆರ್ಡರ್ ಬಂತು ಅಂತಲ್ಲ. ಆಮೇಲೆ ಇದು ಹತ್ತಿ ಫ್ಯಾಕ್ಟ್ರಿ, ಕಾಟನ್ ಫ್ಯಾಕ್ಟ್ರಿ, ಅಲ್ಲೊಂದು 6 ತಿಂಗಳು 1 ವರ್ಷ ಮಾಡಿದೆ. ನಾನು ಎಲ್ಲೂ ಕೂತ್ಕೊಂಡೇ ಇಲ್ಲ ಸರ್ ನನ್ನ ಜೀವನದಲ್ಲಿ. ನಾನು ಕೂತ್ಕೊಂಡು ನಿಂತ್ಕೊಂಡು ಸೋಂಬೇರಿ ತರ ಮಾಡನೇ ಇಲ್ಲ ಜೀವನದಲ್ಲಿ. ಉದ್ದಕ್ಕೂ ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ಬಿದ್ದೆ ಅಂದ್ರೆ ಊಟ ತಿಂಡಿ ಯಾವ್ದೇಂತ ಅಂದ್ರೆ ಒಟ್ಟಿನಲ್ಲಿ ನಡೆಯೋದಾದ್ರೂ ನಾನು ಕೂತ್ಕೊಂಡಿಲ್ಲ ಸರ್. ನಾನೊಂದು 14-13 ವರ್ಷದಿಂದ ಸಂಪಾದನೆಗೆ ಬಂದು, ನಾನು ಆಲ್ಮೋಸ್ಟ್ ಒಂದು 10-12 ವರ್ಷದಿಂದನೇ ದುಡ್ಡು ಚಲಾವಣೆ ಮಾಡಿದೆ ನಾನು. ಅವತ್ತ ಹೆಂಗ್ ಚಲಾವಣೆ ಮಾಡಿದ್ದು ಹಂಗೆ ಚಲಾವಣೆ ನೋಡ್ಕೊಂಡು ಹೋಯ್ತಾರೆ 14-15 ವರ್ಷದಿಂದನೂ. ಒಂಥರ ಹಂಗೇನೆ ಯಾವಾಗ್ಲೂ ಲಕ್ಷ್ಮಿ ಪಾಪ ಕೈಗೂಡಿದ್ ನನ್ಗೆ. ಹಂಗೆ ಇದಾಗದು ಚಲಾವಣೆ ಆಗ್ತಾ ಇತ್ತು, ಹಂಗೆ ನಡೀತಾ ಇತ್ತು. ಹಂಗಂತ ಒಂದು ಸೆಟ್ ನಡೀತು ಸರ್ ಅಲ್ಲಿ. ಆಮೇಲೆ ಅವಳನ್ನ ತಗೊಂಡಾಗ ಆಮೇಲೆ ಅದೇ ಗಂಡಿಗೆ ಕೊನೆಗೆ ಎಲ್ಲ ನಮ್ಮ ಅಕ್ಕ ಬಾವ ಅವರೆಲ್ಲ ಬಂದು ಸಮಾಧಾನ ಮಾಡಲ್ಲ ಏನೆಲ್ಲ ಹೇಳಿದ್ರು. ಮನೆಯಾಗ ಅದೇ ಗಂಡಿ ಮದುವೆ ಆಗೈತೆ. ಯಾರು ಬೇಡ ನಾನು ಇದು ಮಾಡಿದ್ದಲ್ಲ, ಅವ್ರು ಸಮಸ್ಯೆ ಮಾಡ್ತಾ ಇರ್ತಾರಂತ. ಈಗ್ಲೂ ಅವ್ರು ಸಮಸ್ಯೆ ಮಾಡ್ತಾ ಇರ್ತಾರೆ. ಮುಂದೆ ಹಿಂಗೆಲ್ಲ ಮಾಡ್ಬಿಟ್ಟಲ್ಲ ಸಮಸ್ಯೆ ಮಾಡ್ತಾ ಇರ್ತಾರೆ. ಹಂಗ ನಾನು ಏನ್ ಮಾಡ್ತೀನಿ ಸಮಯ ಸಂದರ್ಭ ಅಂದ್ಬಿಟ್ಟು ಅಂತ ನನ್ಗೇನು ಅಂದ್ರೆ ಒಳ್ಳೆ ಇದ್ ಮಾಡ್ಬೇಕು ಕಂಡಿದ್ದು. ಅವ್ರು ಹಿಂಗ ಆಗ್ತಾರೆ, ಮುಂದೆ ಏನಾಯ್ತಾರೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ಇದು ಸಾಧಾರಣ ಚೆನ್ನಾಗಿದ್ದಾರೆ ಸರ್. ಒಟ್ಟ ಗಂಡ ಹೇಳ್ತಿ ಅವ್ರೆಲ್ಲ ಚೆನ್ನಾಗಿದಾರೆ. ಒಬ್ಳೆ ಮಗಳು ಒಬ್ನೇ ಮಗ ಚೆನ್ನಾಗವ್ರ ಅವರು. ಆತರ ಹಂಗ ಆವಾಗಲೇ ನನಗೆ ಸ್ವಲ್ಪ ಕೆಪಾಸಿಟಿ, ಬುದ್ಧಿಶಕ್ತಿ, ಯೋಚನೆ ಮಾಡ್ತಕ್ಕಂಥ ಶಕ್ತಿ 10-12 ವರ್ಷಕ್ಕೇನೆ ಎಲ್ಲ ಶುರು ಆಗ್ಬಿಡ್ತು ನಮ್ಗೆಲ್ಲ ಬುದ್ಧಿಶಕ್ತಿಗಳೆಲ್ಲವ. ಹಂಗೆಲ್ಲ ಸರ್, ಮತ್ತೆ ನಿಮ್ಮ ಸ್ನೇಹಿತರ ಬಗ್ಗೆ ಮತ್ತೆ ನಿಮ್ಗೆ ಸಹಾಯ ಮಾಡಿದವ್ರ ಬಗ್ಗೆ ಯಾರನ್ನ ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಸರ್, ಸ್ನೇಹಿತರ ಬಗ್ಗೆ ಅಂದ್ರೆ ನಾವಿಲ್ಲಿ ಹೆಬ್ಬಾಳದ ಹತ್ರ ಸಂಜೀವ್ ನಗರ ಅಂತಿದೆ ಸರ್. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಾಗ ಏನಾಯ್ತು, ಅಲ್ಲಿ ಒಂದು ಸೆಂಟ್ ಮೇರಿ ಸ್ಕೂಲ್ ಅಂತ ಇದೆ ಸರ್. ಬಾದು ಓಲ್ಡ್ ಸ್ಕೂಲು, ಸ್ವಲ್ಪ ಹಳೇದಾಗಿ ಹೋಗೋ ಸ್ಥಿತಿನಲ್ಲಿತ್ತು. ಅವ್ರು ನಮ್ಮ ಫ್ರೆಂಡ್ ನಡೆಸ್ತಾ ಇದ್ರು. ಅವ್ರು ಯಾವ್ದೋ ಒಂದು ವಿಷಯಕ್ಕೆ ಆಕಸ್ಮಿಕವಾಗಿ ಫ್ರೆಂಡ್ ಆದ್ರು. ನಾಗರಾಜಪ್ಪ ಅಂತ ಅವ್ರ ಹೆಸರು. ಸೆಂಟ್ ಮೇರಿಸ್ ಪಬ್ಲಿಕ್ ಸ್ಕೂಲ್ ಅಂತ ಸರ್. ಅವರು ಸುಮ್ಮನೆ ಅಕಸ್ಮಾತ್ ಫ್ರೆಂಡ್ ಆದ್ರು ಅವರು.
ಆದರೂ ಓಡೋಡ್ಸಿ ಅಣ್ಣ ತರದಲ್ಲಿ ಚೆನ್ನಾಗಿ ಆಗುತ್ತೆ ಸರ್ ಅವರು. ತುಂಬಾ ಚೆನ್ನಾಗಿ ಅವರು ನನ್ನ ಬಗ್ಗೆ ಅವ್ರಿಗೆ ವಿಶ್ವಾಸ ಬಂತು. ಈಗಲೂ ಏನಾದ್ರು ಫಂಕ್ಷನ್ ಮಾಡಿದ್ರೆ ಅವ್ರ ಮನೆ ಫಂಕ್ಷನ್ ಅಲ್ಲಿ ನಾನು ಇರ್ತೀನಿ, ನಮ್ಮ ಮನೆ ಅವ್ರು ಇರ್ತಾರೆ. ಒಂಥರ ಅಣ್ಣ ತಮ್ಮದಕ್ಕಿಂತ ಹೆಚ್ಚು ಸರ್ ಅವರು. ಸುಧಾ ಅಂತಿದ್ದಾರೆ ಅವ್ರ ಮಿಸ್ಸಸ್, ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್. ನನ್ನ ಮಗ ಓದಿದ್ದು ಅದೇ ಸ್ಕೂಲ್ನಲ್ಲಿ ಸರ್. ಇಲ್ಲ ಅಂದ್ರೆ ನಮ್ಗೆ ನನ್ನ ಮಗ ಈ ಲೆವೆಲ್ ಬರ್ತಾನೆ ಅಂತ ಗೊತ್ತಿರಲಿಲ್ಲ. ಅವರೇ ಮೇಡಮ್ ಅದು ಅವ್ರ ಮಗನ ತರ. ನಮ್ಗೆ ಏನಾಯ್ತು ಅಂದ್ರೆ ಅವ್ನಿಗೆ ನಾನು ಒಂದು ದಿವಸ ಅದೇನೋ ತಗೊಬಂದ ಇದೇನು ನೋಡಿ ಅಪ್ಪಾಜಿ ಅಂದ್ರೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ಅಂದ್ಬಿಟ್ಟೆ. ನಮ್ಗೆ ಹೇಳ್ಕೊಡಕ್ಕೂ ಇಲ್ಲ, ನಾವ್ ಯಾವ ಟ್ಯೂಷನ್ ಕಳಿಸ್ತಿಲ್ಲ. ಅವ್ನು ಏನ್ ಓದ್ದ ಏನ್ ಬಿಟ್ಟ ಅಷ್ಟೇ. ಅವ್ರ ಪಾಪ ಕೇರ್ ತಗೊಂಡು ಸುಧಾ ಮೇಡಮ್ ಅಂತಿದ್ದಾರೆ, ಅವ್ರು ಈಗ್ಲೂ ತಮಾಷೆ ಮಾಡ್ತಾ ಇರ್ತಾರೆ ಎದ್ಕೊಂತಾನೆ ಅಂತ. ಅವರು ಕೇರ್ ತಗೊಂಡು ನನ್ನ ಮಗನ್ನ ಚೆನ್ನಾಗಿ ಓದಿಸಿದ್ರು ಸರ್. ಅಲ್ಲಿ ಓದ್ಸೋದು ಇದ್ ಮಾಡೋದೆಲ್ಲ ಅವ್ರ ಬಗ್ಗೆ ಅವ್ರ ಮಗನ ತರ ಕೇರ್ ತಗೊಂಡ್ರು. ಅವಮ್ಮ ಬಾರಿ ಪೂರ್ಣೇಶ್ವರಿ ಸರ್, ಅವಮ್ಮ ಬಾರಿ ಒಳ್ಳೆ ಮನುಷ್ಯ. ಸುಧಾ ಮೇಡಮ್ ಅಂತಿದ್ದಾರೆ, ಅವ್ರಂತೂ ಅವ್ರ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ. ಮಕ್ಕಳಲ್ಲಿ ಯಾವ್ದಲ್ಲಿ ಎಲ್ಲ ಇದು. ಅವ್ರು ನಾಗರಾಜಪ್ಪ ಅಂತಿದ್ದಾರೆ ಸರ್, ಅವ್ರನ್ನ ಒಬ್ಬ ತುಂಬಾ ದೋಸ್ತ. ಏನ್ ಫಂಕ್ಷನ್ ಮಾಡ್ಲಿ ಏನ್ ಮಾಡ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ದೋಸ್ತ ಸರ್ ಅವರು. ನಮ್ಗೆ ಅಣ್ಣ ತಮ್ಮದಕ್ಕಿಂತ ಹೆಚ್ಚಾಗಿ ಇದ್ ಮಾಡಿದ್ರೆ. ಅವ್ರದ್ದು ಸ್ಕೂಲ್ದೊಂದು ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಪ ಈಗ ಎಲ್ಲ ಕರ್ಕೊಂಡೋಗಿ ಏನ್ ಮಾಡ್ತಾರೆ ಅಂದ್ರೆ ಈಗ ಯಾವ್ದು ಓದ್ತಾ ಇರಲ್ಲ, ಫೇಲ್ ಆಗಿರ್ತವೆ, ಕದ್ದೋಗಿರ್ತವೆ, ಏನಕ್ಕೆ ಬರೋ ಎಲ್ಲ ತಗೊಂಡಾಗ ಹಾಕ್ತಾರೆ ಸರ್. ಅವ್ರಿಗೆಲ್ಲ ತಿದ್ದಿ ಬುದ್ಧಿ ಕಲ್ಸಿ ಒಳ್ಳೊಳ್ಳೆ ಎಜುಕೇಶನ್ ಕೊಡ್ತಾರೆ ಸರ್ ಅವರು. ಸ್ಕೂಲ್ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಈಗ ತಗೊಂಡೋಗ್ಬಿಟ್ಟು ಒಳ್ಳೊಳ್ಳೆ ಮಕ್ಳು ತಗೊಬನ್ನಿ ಇದ್ ಮಾಡಿ ಅಂತಾರಲ್ಲ, ಏನ್ ಹೇಳಿ ಮೆರಿಟ್ ಇರೋರು ಬನ್ನಿ ಹಂಗೆ ಅಂತಾರಲ್ಲ. ಅವ್ರು ಹಂಗಲ್ಲ ಸರ್. ಈಗ ಯಾವ್ದೋ ಒಬ್ಬ ಹುಡುಗ ಚೆಗುರು ಬಿದ್ದಿರ್ತಾನೆ, ಅಪ್ಪ ಅಮ್ಮನ ಮಾತು ಕೇಳಲ್ಲ, ತಂದೆ ತಾಯಿ ಮಾತು ಕೇಳಲ್ಲ. ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಒಂದೇ, ತಂದೆ ಮಾತು ಯಾರ ಮಾತು ಕೇಳಲ್ಲ, ಚೆಂಗು ಬಿದ್ದಿರ್ತಾನೆ, ಕದ್ದೋಗಿರ್ತಾನೆ, ಫೇಲ್ ಆಗಿರ್ತಾನೆ. ಅವು ಇವು ಇರ್ತವೆ ಸರ್ ಮಕ್ಳುಗಳು. ಅಂತ ಮಕ್ಳನ್ನೇ ತಂದಲ್ಲಿ ಹಾಕೋದು. ನಾನ್ ನೋಡಿದ ಮಟ್ಟಿಗೆ ಅಂತ ಮಕ್ಳುಗಳನ್ನೇ ಅವ್ರು ತಂದು ಹಾಕ್ತಾರೆ. ಇವ್ರು ಇಂಪ್ರೂವ್ ಮಾಡಿ ಪಾಸ್ ಆಗಿದ್ದಾರೆ ಸರ್. ನಾವು ಸಾಮಾನ್ಯ ನಾನ್ ಕಂಡ ಮಟ್ಟಿಗೆ ಎಷ್ಟೋ ಜನ ಹಂಗಾಗಿ ಇವತ್ತೆಲ್ಲ ಬೆಳೆದಿದ್ದಾರೆ ಸರ್ ಅವರು. ಆ ಮಕ್ಳುಗಳು ಅಲ್ಲಿ ಆ ಸ್ಕೂಲ್ನಲ್ಲಿ ಅಷ್ಟೊಂದು ಕೇರ್ ತಗೊಳಿಲ್ಲ ಅಂದ್ರೆ ಇವತ್ತು ಈ ಲೆವೆಲ್ ಬರ್ತಾ ಇರ್ಲಿಲ್ಲ. ಅಷ್ಟು ಇದು ಮಕ್ಳು ಇದು ಈ ಲೆವೆಲ್ ಬರ್ತಾ ಇರ್ಲಿಲ್ಲ. ಕೇರ್ ತಗೊಂಡು ಇವತ್ತು ಅಷ್ಟೇ ಸರ್ ಅವರು. ಅಕಸ್ಮಾತ್ ಯಾರೋ ಬಡವ್ರ ಬಗ್ರುಗಳು ಏನೋ ಫೀಸ್ ಕಟ್ಟಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂಥರ ನೋಡ್ಕೊಂಡು ಹೋಗ್ತಾರೆ ಸರ್. ತುಂಬಾ ಒಳ್ಳೆ ಜನ ಅವರು, ತುಂಬಾ ಒಳ್ಳೆ ಸ್ಕೂಲು. ಅಂದ್ರೆ ಅದ್ರ ಬಗ್ಗೆ ಹೇಳಕ್ಕೆ ಆಗಲ್ಲ ಸರ್. ಅವ್ರು ಇದ್ದಲ್ಲಿ ಮಾಡ್ಕೊಂಡು ಈ ದಿಕ್ಕಿಲ್ದಕ್ಕೆ ಅಂತಾರಲ್ಲ ಆತರ ಅವ್ರು ಎಲ್ಲರಿಗೂ ಒಂದು ಎಂಕರೇಜ್ ಕೊಟ್ಕೊಂಡು ಆಮೇಲೆ ಫೀಸ್ ಕಟ್ಟಕ್ಕಾಗಲ್ಲ ಮಾಡಲ್ಲ ಅಂದ್ರೂ ಓದಿಸಿ ಅವ್ರು ಪಾಸ್ ಮಾಡಿಸಿ ಜವಾಬ್ದಾರಿ ತಗೊಂತಾರೆ ಸರ್ ಅವರು. ಅವ್ರಿಗೆಲ್ಲ ಒಂದ್ ಟೈಮ್ ಊಟಕ್ಕಿಲ್ಲ ನಾವು ಊಟನೂ ಕೊಡೋದು ಅವ್ರಿಗೆ. ಬಾರಿ ಏನೋ ಒಂದು ರೀತಿನೆಲ್ಲ ಅವ್ರ ಕೈಲಾಗದ್ದೆಲ್ಲ ಮಾಡಿ ಹೆಲ್ಪ್ ಮಾಡ್ತಾರೆ ಅವರು. ತುಂಬಾ ಒಳ್ಳೆ ಜನ ಸರ್. ಮಾತ್ರ ಅವರು ನಾವು ಇವತ್ತು ಆತ್ಮೀಯ ಆಗಿದ್ದೀವಿ, ಎಲ್ಲ ಚೆನ್ನಾಗಿದ್ದೀವಿ. ಆಮೇಲೆ ಇನ್ನೊಬ್ರು ನಮ್ಮ ಫ್ರೆಂಡು ನಮ್ ಕಷ್ಟ ಸುಖಕ್ಕೆ ಮಾದೇವಪ್ಪ ಅಂತ ಮಾದೇವಪ್ಪ ಅಂತ ಇದ್ದಾರೆ ಸರ್ ಅವರು. ಅವರಂತೂ ನಮ್ಗೆ ಬಾರಿ ದೋಸ್ತು. ತುಂಬಾ ಅವ್ರು ನಮ್ ಕಷ್ಟ ಸುಖಕ್ಕೆ ಏನಾದ್ರು ಒಂಚೂರು ಮಿಸ್ ಆಗಿ ಒಂದ್ ದಿವ್ಸ ಫೋನ್ ಮಾಡಿ ಆ ಕಡೆ ಫೋನ್ ಮಾಡಿಲ್ಲ, ಹೆಂಗಿದ್ದೀರಾ, ಆರೋಗ್ಯವಾಗಿದ್ದೀರಣ್ಣ, ಹೆಂಗಿದ್ದೀರಣ್ಣ ಮತ್ತೆ ಫೋನ್ ಮಾಡ್ತಾ ಇರ್ತಾರೆ. ಅವರು ಮಾದೇವಪ್ಪ ಅಂತ, ಅವರು ಹರ್ದೂರ್ ಅಂತ ಇದ್ರ ಕಡೆಯವರು, ಮೈಸೂರು ಜಿಲ್ಲೆಯವರು. ಅವರು ತುಂಬಾ ಚೆನ್ನಾಗಿ ಕೇರ್ ತಗೊಂತಾರೆ. ಹಿಂಗೆ ಇದಾರೆ ಸರ್ ಸ್ನೇಹಿತರುಗಳ ಬಗ್ಗೆ ಎಲ್ಲ ಏನ್ ಮಾತಾಡಂಗಿಲ್ಲ. ತುಂಬಾ ಜನ ಇದ್ದಾರೆ ಸ್ನೇಹಿತರುಗಳೆಲ್ಲ, ಭಾರಿ ಜನ ಇದ್ದಾರೆ. ಎಲ್ಲ ವಿಶ್ವಾಸ ಆಗಿದ್ದಾರೆ ಸರ್. ಎಲ್ಲ ಮನೆಗೆ ನಾನು ಅಷ್ಟೇ ವಿಶ್ವಾಸ ಆಗಿದ್ದೀನಿ, ಅವರು ಅಷ್ಟೇ ವಿಶ್ವಾಸ ಆಗಿದ್ದಾರೆ. ಅದ್ರೊಳಗಂತೂ ಇದು ನಾಗರಾಜಪ್ಪ ಅವ್ರಂತೂ ಭಾರಿ ಇದು. ಅವ್ರಂತೂ ಫಂಕ್ಷನ್ಗಳು ಅವ್ರ ಮಕ್ಳು ಮದುವೆನಲ್ಲಿ ಮಾರ್ಗಟ್ಟೆ ಇದ್ವಿ ಸರ್. ಇದ್ರಲ್ಲಿ ಹರಿಹರ ದಾವಣಗೆರೆ ಶ್ಯಾಮನವ್ರ ಶಿವಶಂಕರಪ್ಪನವ್ರ ಯಾವ್ದಲ್ಲ ಛತ್ರ ಇದ್ರು, ಒಳ್ಳೆ ಛತ್ರ ಭಾರಿ ಚೆನ್ನಾಗಿ ಅವ್ರ ಜೊತೆ ಅಂತ ನಾವು ಒಡನಾಟ ಅಂತೂ ಭಾರಿ ಚೆನ್ನಾಗಿದೆ, ಇವತ್ತು ಇದೆ. ಅವ್ರ ಮನೆಯವರು ಅಷ್ಟೇನೆ. ಹೋದ್ರೆ ಅವ್ರ ಮನೆ ಊಟ ಮಾಡಕ್ಕಾಗಲ್ಲ ಸರ್. ಹೋಗ್ಬಿಟ್ರೆ 2 ಜನ ಊಟ ಮಾಡಿದ್ರೆ ಒಬ್ರಿಗೆ ಸರ್. ಊಟ ಮಾಡಿ ಊಟ ಮಾಡಕ್ಕೆ ಹೋಗಕ್ಕೆ ಭಯ. ಆತರ ಊಟ ಮಾಡಿದ್ರೆ ಊಟಗಳು ಅಂದ್ರೆ ಅದು ಇದು ಅಂತ ಅಂದ್ಬಿಟ್ಟು ಅಂತ ಹಂಗೆ ಒಂಥರ ಅವರು ಭಾರಿ ಅಷ್ಟೇ ಇದೆ ಸರ್. ಅವರು ಅಷ್ಟೇ ನಮ್ ಬಗ್ಗೆ ಅವರು ಇದಾರೆ, ನಾವು ಇದು. ಎಲ್ಲ ರೀತಿನಲ್ಲೂ ಜನ ಅಲ್ಲಿ ಇದಾಲಿ ಎಲ್ಲ ರೀತಿನಲ್ಲೂ ಒಂಥರ ಏನೋ ಒಂಥರ ಯಾವ್ದೋ ದೈವ ಸಂಕಲ್ಪ ತರದಲ್ಲಿ ಏನೋ ಒಂಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ಏನ್ ತೊಂದ್ರೆ. ಮಾದೇವಪ್ಪರು ಅಷ್ಟೇ ಕಷ್ಟ ಸುಖ ಅಂದ್ರೆ ಅವರು ಭಾಗಿಯಾಗ್ತಾರೆ, ನಾವು ಭಾಗಿಯಾಗ್ತೀವಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿದೆ, ಎಲ್ಲ ರೀತಿನಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ಮತ್ತಿನ್ನ ನಮ್ಮ ಇವರು ನನಗೆ ಹೆಣ್ಣು ಕೊಟ್ಟಿರ್ತಕ್ಕಂಥ ಬೀಗ್ತಿಯವರು ಅಷ್ಟೇ, ಬೀಗ್ತಿ ಇದ್ದಾರಲ್ಲ ಅವ ಮತ್ತು ನನ್ನ ತಂಗಿಯಾಗಿ ಯಾವ್ದೋ ಜಲದಲ್ಲಿ ನನ್ನ ತಂಗಿ ತರದಲ್ಲಿ ಬಂದು ನಮ್ಮ ಮನೆಗೆ ಬೆನ್ನೆಲ್ ಬಂದಿತ್ತು. ಅಷ್ಟು ಇದ್ ಮಾಡ್ತಾರೆ ಅವ್ರು. ಹೋಗ್ತಾ ಬತ್ತ ನೋಡ್ಕೊಂಡು ನಮ್ಮ ಮನೆಯಾಗಿದ್ದ ನಿಮ್ ಸಂಬಂಧದಲ್ಲಿ ಸರ್ ಇಲ್ಲ ಹೊಸ ಸಂಬಂಧ. ಅವ್ರು ನಮ್ಮ ಫ್ರೆಂಡೇ, ಪ್ರಕಾಶ್ ಅಂತ ಅವ್ರು ನಮ್ಮ ಫ್ರೆಂಡೇ. ಯಾವ ಊರಲ್ಲಿ? ಅವರು ಹಾಸನ್ದು ಸರ್, ಹಾಸನ್ ಅವರು. ಅವ್ರ ಅವ್ರ ಬಗ್ಗೆ ನಾವ್ ಯಾರು ಮಾತಾಡಂಗಿಲ್ಲ. ಪ್ರಕಾಶ್ ಅಂತ ಅವ್ರು ಒಂದ್ ಸ್ವಲ್ಪ ಓಪನ್ ಮಾತಾಡೋರು. ನಮ್ಮ ಬೀಗ್ತಿ ಅಷ್ಟೇ ಸರ್. ನಮ್ಮ ಮನೆ ಬಗ್ಗೆ ಒಂಥರ ಬೆನ್ನೆಲುಬಾಗಿ ಮಗಳಿಗೆ ಅಲ್ಲಿ ನಮ್ಗೆ ಅಲ್ಲಿ ಒಂಥರ ಮನೆಯವ್ರ ತರ. ನನ್ನ ಮಗನ್ಗೂ ನನ್ನ ಮಗನಂತೂ ಅವ್ರ ಮಗನ್ಕಿಂತ
ಮಗನ್ಕಿಂತ ಹೆಚ್ಚಾಗಿ ಮಗ ಅಂದ್ಬಿಟ್ರೆ ನಮ್ಮ ಮಗ ಬೇರೆ ಎಲ್ಲ ನಾನು ಆರಾಮಾಗಿದ್ದೀನಿ ಸರ್. ಈಗ ನನ್ ಮಗನ್ ನೋಡ್ಕೊಳತಕ್ಕಂಥ ಸೊಸೆ ನೋಡ್ಕೊತಾಳೆ ಚೆನ್ನಾಗಿ. ನನ್ ಮಗನ್ ಅಂತನೂ ತುಂಬಾ ಚೆನ್ನಾಗಿ ಅವ್ರ ಮಗನ್ ನೋಡ್ಕೊಂಡಾಗ ನನ್ ಮಗನ್ ನೋಡ್ಕೊತಾಳೆ, ಅವ್ರ ಮಗನ್ ನೋಡ್ಕೊತಾಳೆ ಇಲ್ವಾ ಅಂತ ಸೊಸೆ ಸಿಕ್ಕಿದಾಳೆ. ಅಂತ ಚೆನ್ನಾಗಿ ನೋಡ್ಕೊತಾಳೆ ಸೊಸೆ, ಅವ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ. ಬೀಗ್ರು ಎಲ್ಲ ಅವ್ರ ಮಗನ್ ತರ ಅವ್ರಿಗೆ ಗಂಡ್ ಮಕ್ಳಿಲ್ಲ ಸರ್. ಅವ್ರಿಗೆ 2 ಜನ ಹೆಣ್ಮಕ್ಳಯ್ಯ. ಚೆನ್ನಾಗಿ ಅವ್ರ ಮಗನ್ಕಿಂತ ಚೆನ್ನಾಗಿ ನೋಡ್ಕೊಂತಾರೆ ಆ ಬೀಗ್ರು ಬೀಗ್ತಿಯಲ್ಲಿ. ಅವ್ರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರಿಗೆ ನಮ್ಮನೆ ಮೇಲೆ ಇಲ್ಲದ ವಿಶ್ವಾಸ, ನಮ್ಗಳ ಮೇಲೆ ನಮ್ಮನೆ ಮೇಲೆ. ಅದು ಪ್ರಕಾಶ್ ಅನ್ನೋರು ನಮ್ಗೊಂದ್ 35-40 ವರ್ಷದಿಂದ ಫ್ರೆಂಡ್ ಅವರು. ಸಂಬಂಧ ಆಗಿತ್ತಿಲ್ಲ, ಯಾವ್ದೋ ದೃಷ್ಟಿನೇ ಇದು ನೋಡಿ ಇವಾಗ ಸಂಬಂಧ ಆಯ್ತು. ಇವಾಗ ಮೊದ್ಲು ಹೆಂಗ್ ಯಾವ ತರ ವಿಶ್ವಾಸ ಇದ್ರು ಅವ್ರಿಗೆ ಇನ್ನೂ ಚೆನ್ನಾಗಿದ್ದೀವಿ ಸರ್. ಈಗ ಅವ್ರಿಗಂತೂ ನಮ್ಮನೆ ಮೇಲೆ ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ತುಂಬಿಟ್ಕೊಂಡು ಅವ್ರ ಮನೆ ತರ ನೋಡ್ಕೊಂಡು ಹೋಗ್ತಾರೆ. ನಮ್ಮನೆನ ಅವ್ರ ಮನೆ ತರ ಏನಾಯ್ತು ಏನ್ ಬತ್ತು ಅಂತ ನಮ್ಮ ತಂಗಿ ತರ ಮನೆಯಲ್ಲಿ ನೋಡ್ಕೊಂಡು ಅವರು ಬೀಗ್ತಿ ತರ ಅಲ್ಲ, ಮನೆಯಲ್ಲಿ ಒಡೊಟ್ಟದವ್ರ ತರ ಈ ಮನೆ ಮೇಲೆ ಉತ್ತರ ವಿಶ್ವಾಸ ಇಟ್ಕೊಂಡು ಅಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ. ಅಷ್ಟು ಆತ್ಮವಿಶ್ವಾಸವಾಗಿ ಬೆಳೆಸ್ತಾ ಇದ್ದಾರೆ ಈ ಮನೆನ. ಅವ್ರಿಗೆ ಅಷ್ಟು ವಿಶ್ವಾಸ ಈ ನಮ್ಮ ಮನೆ ಮೇಲೆ ಅಂತಲೂ ತುಂಬಾ ವಿಶ್ವಾಸ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಏನ್ ತೊಂದ್ರೆ ಇಲ್ಲ. ಮಗ ಮಾಮೂಲಿ ಮಗನೂ ಚೆನ್ನಾಗಿದ್ದಾನೆ, ಅವ್ರದ್ದು ಏನ್ ತೊಂದ್ರೆ ಆಗ್ತಾರೆ. ಎಲ್ಲ ರೀತಿನಲ್ಲೂ ಚೆನ್ನಾಗಿದ್ದೀವಿ. ಇನ್ನೇನ್ ನೋಡಿ ಸರ್, ಎಲ್ಲ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಜೈ ಕನ್ನಡಾಂಬೆ. ಸರ್, ನೀವು ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಚಾನೆಲ್ಗೋಸ್ಕರ ಕೊಟ್ಟು ಇಷ್ಟೊತ್ತು ನಮಗೆ ಜೊತೆಗೆ ಮಾತಾಡಿದ್ದಕ್ಕೆ ಕೃತಜ್ಞತೆಗಳು ಸರ್. ನಮಸ್ಕಾರ. ನಿಮ್ಗೂ ನಮಸ್ಕಾರ. ದೊಡ್ಡ ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ.